ನಮ್ಮ ಅತ್ತೆ ಅಡುಗೆ ಮಾಡ್ತಿದ್ದಾರೆ, ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಗಿಡ ಪೂಜಾ ಗಿಡ ನೋಡಿಲ್ಲಿ ಎಷ್ಟು ದೊಡ್ಡ ಬಿತ್ತ ನೋಡಿಲ್ಲ, ಅದಕ್ಕೆ ನಾವು ಅಲ್ಲೇ ತರಬಿದ್ದೆ ಗಾಡಿ ನೋಡಿಲ್ಲಿ ಹುಣಸಿ ಗಿಡ ಇಲ್ಲೇನೋ ಅಡುಗೆ ಮಾಡತ್ತ. ಏನು ಮೂರು ಸ್ಟವಲ್ಲಿ ಏನೇನೋ ಸ್ಪೆಷಲ್ ರೆಡಿ ಆಗ್ತೈತಿ. ಅತಿ ಜಾಸ್ತಿ ಏನು ಮಾಡಕ್ ಹೋಗ್ಬೇಡ, ಹೇಳತ್ತಿ ನಾವು ಊಟ ಮಾಡ್ಕೊಂಡ್ ಬಂದಿದೀವಿ. ರೆಡಿ ನಾವ್ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಖಾನಾಪುರ ತಾಲೂಕ್ ಬೀಡಿಗೆ ತಂಗಿ ಮಗಳು ಮದ್ವೆ ಅಲ್ಲ, ತಮ್ಮನ ಮಗಳ ಮದ್ವೆಗೆ. ತಮ್ಮನ ಮಗಳ ಮದ್ವೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತದೆ. ತಮ್ಮನ ಎಷ್ಟು ಜನ ಇದ್ದಾರೆ, ಬಸ್ಗೋಸ್ಕರ ವೇಟ್ ಮಾಡ್ತಾರೆ ನೋಡಿ. ಹಳೆಯಾಳ ಬಸ್ ಸ್ಟಾಪ್ ಅಲ್ಲಿ ಫುಲ್ ರಶ್, ಜನ ಜಾತ್ರೆ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಎಲ್ಲವೂ ಕೂಡ ನೋಟಿಫಿಕೇಶನ್ ಬರೋದು. ಸೊ ಬನ್ನಿ, ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಕರ್ಕೊಂಡು ನಮ್ಮ ಮಮ್ಮಿ ಚಿರಾಸ್ ಮಾಡ್ತಾ ಬ್ಲರ್ ಎಲ್ಲ ಆರ್ಮಿ ಅವರೇ. ನಮ್ಮ ಮದರ್ ಇಂಡಿಯಾ ಮಮ್ಮಿ ಏನು ಮಾಡತ್ತಿ? ಅತ್ತಿ ಏನು ಮಾಡತ್ತ ನೋಡ್ಕೊಂಡ್ ಬರ್ತೇನೆ ತಡಿ, ಹೋಗಿ ತಿಂತಾರ ಪಪ್ಪಾಯ ಅಂತ ತಿಂತದ. ಅಮ್ಮ ನಮ್ದ ವಿಡಿಯೋ ನೋಡಾಕ್ತಿರಿ, ಬಾ ನೀವು ಎಕ್ಸ್ಪ್ಲೇನ್ ಮಾಡ್ಬಾ ಯಾವ್ಯಾವ್ದು ಏನೇನಂತೆ. ಇದೇ ಹಿತ್ಲಲ್ಲ. ಸೊ ಗೈಸ್ ನೋಡಿ, ಇವರು ನಮ್ಮ ಮಾವ ಊಟ ಮಾಡ್ತಿದ್ದೆ. ಸೊ ಇವತ್ತು ಪ್ರೆಸೆಂಟ್ ನಾನಿರೋದು ಬೀಡಿ ಅನ್ನೋ ಒಂದು ಊರಲ್ಲಿ. ಪಪ್ಪಾಯ ಗಿಡ, ಇದೇ ಪಪ್ಪಾಯ ಗಿಡದಿಂದ ಕಿತ್ತಿರುವಂಥ ಅನ್ನನ ಅವಾಗಲೇ ಕಟ್ ಮಾಡಿಕೊಟ್ಟಿದ್ದು. ಗೆಟರ್ನಾದ್ರೆ ಹಿಂದೆ ಇತ್ಲು. ಬನ್ನಿ, ನಮ್ಮ ಅತ್ತೆ ಅಡುಗೆ ಮಾಡ್ತಿದ್ದಾರೆ, ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡತ್ತಿ ನೀನು? ಏನು ಪಪ್ಪಾಯ ತಿನ್ನತ್ತಿ? ತೋರಿಸ್ತೀನಿ ಇಲ್ಲ, ಗಿಡದಾಗಿತ್ತಲ್ಲ ಮಮ್ಮ. ಇಲ್ಲೇನೋ ಅಡುಗೆ ಮಾಡತ್ತ. ಏನು ಮೂರು ಸ್ಟವಲ್ಲಿ ಏನೇನೋ ಸ್ಪೆಷಲ್ ರೆಡಿ ಆಗ್ತೈತಿ. ಅತಿ ಜಾಸ್ತಿ ಏನು ಮಾಡಕ್ ಹೋಗ್ಬೇಡ, ಹೇಳತ್ತಿ ನಾವು ಊಟ ಮಾಡ್ಕೊಂಡ್ ಬಂದಿದೀವಿ. ನಾರ್ಮಲ್ ಊಟ ಮಾಡ್ಕೊಂಡ್ ಬಂದೇವ್, ಅದಕ್ಕೆ ಹಸಿವಿಲ್ಲ. ಡ್ಯಾಡಿ ಈಗದ ಅವ್ರು ಅಡುಗೆ ಮಾಡತ್ತಾರಲ್ಲ, ಹೇಳೋಗ ಅಂತ ಯಾಕಾರ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿ ನೋಡು ಇದೆಲ್ಲಾನು. ಹಚ್ಚ ಲೈಟ್ ಇಲ್ಲನಾ? ಬಟನ್ ಇದು ಯಾವ್ದಂತ. ಅತ್ತಿಗೆ ಎಷ್ಟು ವರ್ಷ ಆತ್ ಮನಿ ಕಟ್ಸಿ ಮಾವ? ಓಕೆ ಇರ್ಲಿ ಬಿಡಿ, ಸಾಕು. 3 ವರ್ಷ ಆತ. ಇನ್ನು ಅತ್ತಿಗದ ಒಂದು ಲೈಟ್, ಇಲ್ಲಿ ಯಾವ ಲೈಟ್ ಅನ್ನೋದು ಗೊತ್ತಾಗತ್ತನಾತ. ಓಕೆ ನಾನು ಸುಮ್ಕ ಏನಾದ್ರು ಟ್ರೈ ಮಾಡಂದೆ, ಹೆಂಗೋ ಬಂದೇವಿ. ಇದ್ರ ಮೀಟ್ ಮಾಡೋಣ, ಇಲ್ಲ ಅಂದ್ರೆ ಸೀದಾ ಸ್ವಲ್ಪ ದೂರ ಅದರಲ್ಲ ಬೆಟ್ಟ ಆಗುಲ್ಲ. ಇಲ್ಲ ನಾ ಬೆಟ್ಟ ಆಗ್ತದೆ ರಿಲೇಷನ್ ಅಂದ್ರೆ ಇದ್ರೆ ಟೈಮ್ ಮಾಡಿ ಎಲ್ಲರೂ ಬಂದಿದ್ರು. ಮಮ್ಮಿ ಏನ್ ಮಾಡತ್ತಾರ? ಯಾರು? ಓ ಅಶ್ವಿನಿ ಇಲ್ಲ. ಯಾರು ಬಂದಿದ್ದಾರೆ?
ಇಲ್ಲ ಕಟ್ ಮಾಡಿಲ್ಲ ಬ್ಯಾಕದ ಬ್ಯಾಕ್ ಹೋಗ್ತಾನೆ ಆನಲ್ಲ ಇದ ಮಕ್ಕ ಬರುವಂತಕ್ಕಿದ ಗೆಸ್ ಮಾಡಿ ಯಾರು ಬಂದಿದಾರಂತ ಗೊತ್ತಾಗಿರೋದಕ್ಕಿನ ನಾವು ಫ್ಯಾಮಿಲಿ ಜೊತೆ ಒಮ್ಮೆ ಬಂದಿಲ್ಲ ಬೆಂಗಳೂರು ಬಂದೊಂದು ಶೋರ್ ಭೇಟಿ ಅವಶ್ಯ ನಿಮ್ಮ ಕೆಲಸದ ಮೇಲೆ ಬರ್ತೀರಿ ನಿಮ್ಮ ಕೆಲಸದ ಮೇಲೆ ಫೋಟೋ ಕಳಿಸಿ ನಮಗೆ ಅಚಾನಕ್ ಇದಾಯ್ತು ನಮ್ಗೆ ಏನ್ ಮಾಡಿದ್ವಿ ಈ ಕಡೆ ಬಂದಾಗ ಒಂದು ಜಿಗ್ ಹಾಕೊಂಡು ನೆಕ್ಸ್ಟ್ ಹೋಗೋದು ನಂಬರ್ ಅತ್ತೆ ಮನೆಗೆ ಬಂದು ಊಟ ಮಾಡಿಕೊಂಡು ನಾವು ಆಫ್ಟರ್ನೂನ್ ಮತ್ತೆ ರಿಟರ್ನ್ ಹಳಿಯಾಳು ಹೋಗ್ತಾ ಇದ್ವಿ. ಅದೇ ಬಸ್ ಸ್ಟಾಪಲ್ಲೇ ಅಜ್ಜಿ ಮತ್ತು ತಾತ ಸಿಕ್ಕಿದ್ರು. ನಮ್ಮ ಫ್ಯಾಮಿಲಿಲಿ ತುಂಬ ದೊಡ್ಡ ಫ್ಯಾಮಿಲಿ, ಸೊ ಹಾಗಾಗಿ ಎಷ್ಟೊಂದು ಅಜ್ಜಿ ಇದ್ದಾರೆ, ಅತ್ತೆ ಅಂದರು, ಚಿಕ್ಕಪ್ಪ ಮಾವಂದರು ಎಲ್ಲರೂ ಇದ್ದಾರೆ. ಸೊ ನಿಯರ್ ಬೈ ಅಲ್ಲಿಂದ 6 ಕಿಲೋಮೀಟರ್ಸ್ ಇದ್ದಿರೋದ್ರಿಂದ ನಾವು ಎಲ್ಲೂ ಹೋಗೇ ಇರಲಿಲ್ಲ. ಹಾಗಾಗಿ ಬನ್ನಿ ಬನ್ನಿ ಅಂತ ಅವರು ಫೋರ್ಸ್ ಮಾಡ್ತಾಯಿದ್ರು ಅಂತ ಹೇಳಿ ಇಲ್ಲಿಂದ ಈ ಮನೆಯಲ್ಲೇ ನಾವು ನೈಟ್ ಎಲ್ಲ ಈ ಥರ ಆದರೆ ನೋಡೋದು ಇಲ್ಲ. ಇವಾಗ ಸ್ಟಾರ್ಟಿಂಗ್ ಮಾಳಿಗಳು ಅಷ್ಟೇ ಈ ಥರ ಇನ್ನು ಸ್ಟಾರ್ಟ್ ಆಯ್ತಲ್ಲ. ನೋಡಿ ಮಾವಿನಕಾಯ್ದು ಎಷ್ಟು ಇದು ನೋಡ್ತಲ್ಲ. ಹೌದು ಅಂತ ಮಳೆ ಗಾಳಿ ಬಿಡ್ತಲ್ಲ ಆವಾಗಲೇ ನೀವು ಮನೆಯಾಗಿರುವಾಗ ಜೋರು ದೊಡ್ಡ ಗಾಳಿ ಅದ ನೋಡೆಲ್ಲ ಬೈಕ್ಗಳೆಲ್ಲ ನೋಡಿಲ್ಲ ದೊಡ್ಡ ಗಿಡ ಪೂಜಾ ಗಿಡ ನೋಡಿಲ್ಲ ಎಷ್ಟು ದೊಡ್ಡ ಬಿತ್ತ ನೋಡಿಲ್ಲ. ಅದಕ್ಕೆ ನಾವು ಅಲ್ಲೇ ತರಬಿದ್ದೆ ಗಾಡಿ ನೋಡಿಲ್ಲ. ಹುಣಸಿ ಗಿಡ ಬೇರೆ ದರ್ಶನ ನೋಡಿಲ್ಲ ಈಗ ಪ್ರತಿ ವರ್ಷ ಸ್ಟಾರ್ಟಿಂಗ್ ಮಳೆದಾಗ ಹಿಂಗ ಆಗ್ತಾವ್ರಿ. ಸ್ಟಾರ್ಟಿಂಗ್ನಾಗ 1 ತಿಂಗಳ ಜೂನ್ದಿಂದ ಮಳೆ ಬರ್ತೈತಲ್ರಿ, ಆ ಟೈಮ್ನಾಗ ಏನಾಗುದು. ಅದಕ್ಕೆ ನಮ್ಗೆ ಗೊತ್ತಿದ್ದವ್ರು ಏನ್ ಮಾಡ್ತೇವೆ ನಾವು, ಮಳೆ ಗಾಳಿ ಇತ್ತು ಕಾರ್ ಇತ್ತು ಸೈಡ್ ಹಚ್ಕೊಂಡು ಸುಮ್ಮನೆ ಬಿಡ್ತೇವೆ, ಬರೋದೇ ಇಲ್ಲ. ಪೂಜಾ ಇಲ್ಲಿಂದ ಬೋರ್
ಇನ್ಕಿಂದ 2 ಕಿಲೋಮೀಟರ್ ಹೋದ್ರೆ ಲೆಫ್ಟ್ ಸೌಂಡ್ ಟರ್ನ್ ಹೋಗೈತೆ, ಹಾ ಲೆಫ್ಟ್ ಟರ್ನ್. ಆ ಟರ್ನಿಂದ ಹೋದ್ರು ನಮ್ಮ ಊರಿಗೆ ಹೋಗ್ತೈತೆ. ಹೌದಾ? ಈ ಕಡೆಯಿಂದ ರೋಡ್ ಐತಿ, ಆ ಕಡೆಯಿಂದ ರೋಡ್ ಐತಿ. ಸಿಕ್ತಿತ್ತ ಅಲ್ಲ ಕರೆಂಟ್ ಇಲ್ಲಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಲೈನ್. ಅದ ನನ್ನದ ಟಾರ್ಚ್ ಆನ್ ಮಾಡ್ಬಿಟ್ಟವ ಬಿಷ್ಟಪ್ಪ ಆರ್ಮಿ ಬಿಡಿ ಬಿಡಿ ಕರೆಕ್ಟ್ ಐತೆ. ಬಟ್ ಸಿಮಿಲರ್ ಐತೆ ಅದು ಹಿಂದಿ ಮತ್ತೆ ಕನ್ನಡ ಇದ್ದಿರ್ತೀವಿ ನಮ್ಗೆ, ಮರಾಠಿ ಕನ್ನಡ ಇದ್ದಿರ್ತೀವಿ, ಮರಾಠಿ ನಾವು ಬಿಡಿ, ನಾವು ಬಿಡಿ 7ನೇ ತೆಗಿತ್ತು ನಮ್ಗೆ. ಯಮ್ಮ ನೀನ್ ಎಷ್ಟಂತ ಕಲ್ತಿ ಈಗ? ಅಜ್ಜ ಹಳಳಮ್ಮ ಮಾಸ್ ಡಬಲ್ ಡಿಗ್ರಿ ಆದ ಮದ್ವೆ ಆದ್ಲ. ಪೋಸ್ಟ್ ಆಫೀಸ್ ಅಜ್ಜ. ಟೀಚರ್ಗೆ ಏನಂತಾರ ಮರಾಠಿ ಒಳಗ? ಆಕೃತಿ ಮೇಡಮ್. ಸೊ ಗೈಸ್ ನೋಡಿ ನಮ್ಮ ಅಜ್ಜ ಡಬಲ್ ಡಿಗ್ರಿ ಹಿಂದಿಲಿ, ಇಂಗ್ಲಿಷಲ್ಲಿ, ಮರಾಠಿಲಿ ಎಲ್ಲ ಮುಗಿಸಿದ್ದಾರೆ. ಹುಡುಗಿ ಕೊಟ್ಟಿದ್ದೆ ನಾವು, ನಮ್ಮ ತಂಗಿ ಕೊಟ್ಟಿದ್ದು ಅಟ್ಟರೋಡಿ, ಸಾವಂತೋಡಿ ಸೈಡ್, ಚಂದಗಡ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.